ಹಲೋ ಎವ್ರಿವನ್, ಇಟ್ಸ್ ಮಿ ದಿನವಿ. ಇವತ್ತು ನಾವು 3 ಡೇಸ್ ಕೇರಳ ಟ್ರಿಪ್ಪು ಸ್ಕೂಲ್ ಕಡೆಯಿಂದ ಬಂದಿದ್ದೀವಿ. ಫಸ್ಟ್ ಪಾಯಿಂಟ್ ಏನಂದರೆ ಗುರುವಾಯೂರು ಟೆಂಪಲ್. ಈ ಗುರುವಾಯೂರು ಟೆಂಪಲಲ್ಲಿ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡ್ರೆ ಮಾತ್ರ ಇದರೊಳಗಡೆ ಅಲೋ ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಹೊರಗಡೆ ನೋಡಿಕೊಂಡು ವಾಪಸ್ ಬರಬೇಕಾಗತ್ತೆ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಎಲಿಫೆಂಟ್ ಕ್ಯಾಂಪ್. ಇಲ್ಲಿ ತುಂಬ ಎಲಿಫೆಂಟ್ಸ್ ಇರುತ್ತೆ, ಅದು ಜನಗಳ ಜೊತೆ ಇಂಟರ್ಯಾಕ್ಟ್ ಮಾಡಿ ಅಭ್ಯಾಸ ಆಗಿರುತ್ತೆ. ಸೊ ಹಾಗಾಗಿ ನಾವು ಡ್ಯಾನ್ಸ್ ಮಾಡಿದರೆ ಅದನ್ನು ನಮ್ಮ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತಿತ್ತು. ಮಕ್ಕಳಿಗಂತೂ ತುಂಬ ಖುಷಿ ಆಯಿತು. ಸೆಕೆಂಡ್ ಡೇ ಬಂದುಬಿಟ್ಟು ಮುನ್ನಾರ್ ಹೊರಟ್ವಿ. ಮುನ್ನಾರಿಗೂ ಈ ಜೀಪನ್ನು ಟೂರ್ ಪ್ಯಾಕೇಜ್ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ವಲ್ವ, ಅವರೇನೆ ನಮಗೆ ಬುಕ್ ಮಾಡಿಕೊಟ್ರು. ಸೊ ಒಂದೊಂದು ಜೀಪಲ್ಲಿ 9 ಮೆಂಬರ್ಸ್ ಪ್ಲಸ್ 1 ಟೀಚರ್ ಅಂತ ಹಾಕ್ಕೊಂಡು ಹೊರಟ್ರು ಹಿಲ್ ಸ್ಟೇಷನ್ಗೆ. ಅಲ್ಲಿ ನಾವು ಹಿಲ್ ಸ್ಟೇಷನ್ ಮತ್ತು ಎಕೋ ಪಾಯಿಂಟು, ಟೀ ಎಸ್ಟೇಟು, ನರ್ಸರಿ ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರಿ ಎಲ್ಲ ತೋರಿಸ್ಕೊಂಡು ಆ ಡೇಯನ್ನು ಕಂಪ್ಲೀಟ್ ಮಾಡಿದರು. ನೆಕ್ಸ್ಟು ಲಾಸ್ಟ್ ಡೇ ಬಂದುಬಿಟ್ಟು ನಮಗೆಲ್ಲ ತುಂಬ ಬೇಜಾರಾಯಿತು, ಯಾಕಂದರೆ ಇವತ್ತು ರಿಟರ್ನ್ ಹೋಗ್ಬಿಡ್ಬೇಕಲ್ಲ ಅಯ್ಯೋ ಅಂತ. ಅಲ್ಲಿ ನಮಗೆ DJ ಬೋಟ್ ಹೌಸ್ ಇತ್ತು. ಆ ಬೋಟ್ ಹೌಸಲ್ಲಿ ಡ್ಯಾನ್ಸ್ ಮಾಡೋಕ್ಕೆ, ಅಂದರೆ ಟಾಪ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರ್ 2 ಫ್ಲೋರ್ ಇತ್ತು. ಸೊ ಕೆಳಗಡೆ ನಮಗೆ ಡ್ಯಾನ್ಸ್ ಮಾಡೋಕ್ಕೆ, ಮೇಲ್ಗಡೆ ನಮಗೆ ಇನ್ಫಾರ್ಮೇಷನ್, ಅಂದರೆ ಆ ಪ್ಲೇಸ್ ಬಗ್ಗೆ ನಮಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟರು. ಫಸ್ಟು ಸೀರೂಟಿನ ಕನೆಕ್ಟ ವಾಸ್ಕೋಡ ಗಾಮ ಅವ್ರದ್ದು ಪ್ಲೇಸನ್ನು ತೋರಿಸ್ಕೊಟ್ರು ನಮಗೆ. ಆ ಬೀಚಲ್ಲಂತೂ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ನೆಕ್ಸ್ಟು ಈ ಟ್ರಿಪ್ ಬಗ್ಗೆ ಹೇಳಬೇಕಂದ್ರೆ, ಗುರುಕೃಪಾ ಟ್ರಾವೆಲ್ ಅಂತ ಒಂದು ಟ್ರಾವೆಲ್ ಏಜೆನ್ಸಿನ ನಾವು ಬುಕ್ ಮಾಡ್ಕೊಂಡಿದ್ವಿ. ಅವರೇ ನಮ್ಮ ಕಂಪ್ಲೀಟ್ ಪ್ಯಾಕೇಜನ್ನು ನೋಡಿಕೊಂಡು ವೆಜ್ ಜೊತೆಗೆ ನಾನ್ ವೆಜ್ ಫುಡ್ಡನ್ನು ನಮಗೆ ಅವ್ರು ಪ್ರೊವೈಡ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಯಾವುದೇ ಎಂಟ್ರಿ ಫೀಸ್ ಇದ್ದರೂ ಅವರೇ ಅದನ್ನು ಪೇ ಮಾಡ್ಕೋತಾಯಿದ್ರು. ಹಾಗೆ ಇಲ್ಲಿ ಹಾಟ್ ಏರ್ ಬಲೂನು, ಜಿಪ್ ಲೈನು, ಬಂಜಿ ಜಂಪಿಂಗ್ ಎಲ್ಲ ಇತ್ತು. ಬಟ್ ನಮ್ಮ ಟೂರ್ ಪ್ಯಾಕೇಜಲ್ಲಿ ಅದು ಯಾವುದೂ ಇನ್ಕ್ಲೂಡ್ ಆಗಿರಲಿಲ್ಲ, ಅದಕ್ಕೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕಿತ್ತು. ಹಾಟ್ ಏರ್ ಬಲೂನ್ ಎಲ್ಲ 1500 ಪರ್ ಪರ್ಸನ್ ಇತ್ತು. ನಾವು ಈಗ ಹೋದಾಗ ಸೈಕ್ಲೋನು ಇತ್ತು, ಹಾಗಾಗಿ ಕ್ಲೈಮೇಟೂ ತುಂಬ ಚೆನ್ನಾಗಿತ್ತು. ಎಲ್ಲಿ ಎಷ್ಟೇ ನಡೆದ್ರೂ ಸುಸ್ತಾಗ್ತಾ ಇರಲಿಲ್ಲ, ಎಸ್ಟೇಟ್ ಒಳಗಡೆ ಎಲ್ಲ ಸುತ್ತಾಡಿದ್ರೂ ಸುಸ್ತಾಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್, ಬಾಯ್.